ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಸ್ ಕ್ರಿಯೇಷನ್ಸ್ ಆ್ಯಂಡ್ ವ್ಲಾಗ್. ಇವತ್ತಿನ ನಾನು ಈ ವಿಡಿಯೋದಲ್ಲಿ ಕರ್ನಾಟಕ ಸ್ಪೆಷಲ್ ಬಿಸಿಬೇಳೆಭಾತ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಕೂಡ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮೊದಲನೇದಾಗಿ ಬಿಸಿಬೇಳೆಭಾತ್ನ ಮಾಡೋದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅಂತ ನೋಡ್ಕೊಂಬರೋಣ. ನಾನು ಒಂದೆರಡು ಕ್ಯಾರೆಟು ಮತ್ತು ಬೀನ್ಸ್, ಆಲೂಗಡ್ಡೆ ಮತ್ತು ಸಣ್ಣದಾಗಿ ಹಚ್ಚಿರೋ 2 ಟೊಮ್ಯಾಟೊ ಮತ್ತು ಈರುಳ್ಳಿನ ನಾನು ತೊಗೊಂಡಿದ್ದೀನಿ. ಮತ್ತು ಬೇಳೆನ ತೊಳೆದು ಇಟ್ಕೊಂಡಿದ್ದೀನಿ. ಇದೆಲ್ಲನೂ ಕೂಡ ಒಂದು ಕುಕ್ಕರಲ್ಲಿ ಹಾಕಿ ಇವಾಗ ಬೇಯಿಸ್ಕೊತಾ ಇದ್ದೀನಿ. ಒಂದು 2ರಿಂದ 3 ವಿಷಲ್ ಬಂದರೆ ಸಾಕಾಗುತ್ತೆ. ನೀವು ಎಷ್ಟು ಜಾಸ್ತಿ ತರಕಾರಿಗಳನ್ನ ಹಾಕ್ತೀರಾ ಅಷ್ಟು ಕೂಡ ಬಿಸಿಬೇಳೆಭಾತ್ ಚೆನ್ನಾಗಿರುತ್ತೆ. ಸಾಧ್ಯವಾದಷ್ಟು ತುಂಬಾ ಜಾಸ್ತಿ ತರಕಾರಿಗಳನ್ನ ಯೂಸ್ ಮಾಡಿ. ಇದ್ರ ಜೊತೆ ನಾನು ಸ್ವಲ್ಪ ಹಸಿ ಕಡಲೆಕಾಯಿ ಬೀಜನ ನಾನು ಸೇರಿಸ್ಕೊತಾ ಇದ್ದೀನಿ. ಮತ್ತು ತೊಳೆದು ಒಂದು 10 ನಿಮಿಷ ನೆನೆಸಿರೋ ತೊಗರಿಬೇಳೆ ನಾನು ಒಂದು 2 ಸರಿ ವಾಶ್ ಮಾಡಿ ಅದನ್ನು ಒಂದು 10 ನಿಮಿಷ ನೆನೆಯಕ್ಕೆ ಇಡ್ತೀನಿ. ಅದರಿಂದ ಚೆನ್ನಾಗಿ ಬೇಳೆ ಎಲ್ಲ ಬೇಯುತ್ತೆ. ಆ ಬೇಳೆನ ನಾನಿಲ್ಲಿ ತೊಗೊಂಡಿದ್ದೀನಿ. ನೀವು ಬಿಸಿಬೇಳೆಭಾತ್ಗೆ ಕೆಲವೊಬ್ಬರು ಕ್ಯಾಪ್ಸಿಕಮ್ ಇಷ್ಟ ಇರೋರು ಕ್ಯಾಪ್ಸಿಕಮ್, ಇಲ್ಲ ಅಂತಂದರೆ ಕಾಲಿಫ್ಲವರ್ನ ಕೂಡ ಕೆಲವೊಬ್ಬರು ಯೂಸ್ ಮಾಡ್ತಾರೆ. ಇದು ನಿಮಗೆ ಇಷ್ಟ ಆಯಿತು ಅಂತಂದರೆ ನೀವು ಕ್ಯಾಪ್ಸಿಕಮ್ ಇಲ್ಲ ಕಾಲಿಫ್ಲವರ್ ಕೂಡ ಯೂಸ್ ಮಾಡ್ಬೋದು. ಮತ್ತು ಅದಕ್ಕೆ ನಾನು ಇವಾಗ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಒಂದು 2ರಿಂದ 3 ಕಪ್ ಆಗುವಷ್ಟು ನಾನು ನೀರನ್ನ ಸೇರಿಸ್ಕೊಂಡಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ನೀರು ಹಾಕ್ತಾಯಿದ್ದೀನಿ. ನಂತರ ಎಷ್ಟು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಏಕೆಂದರೆ ಬೇಯುವಾಗ ತರಕಾರಿ ಕೂಡ ಉಪ್ಪನ್ನ ಇಟ್ಕೋಬೇಕಾಗುತ್ತೆ. ಹಾಗಾಗಿ ನಾನು ಎಷ್ಟು ಉಪ್ಪು ಬೇಕೋ ಅಷ್ಟು ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಫೈನಲಾಗಿ ಲಾಸ್ಟಲ್ಲಿ ಚೆಕ್ ಮಾಡಿ ಉಳಿದಿರೋ ಅಂಥ ಉಪ್ಪನ್ನ ಆವಾಗ ನಾನು ಆ್ಯಡ್ ಮಾಡ್ಕೊತೀನಿ. ಇವಾಗ ಇದನ್ನ ಒಂದು 2ರಿಂದ 3 ವಿಷಲ್ ನಾನು ಇವಾಗ ಕೂಗಿಸ್ಕೊತೀನಿ. ಸೊ ಇವಾಗ ತರಕಾರಿ ಆಗಿರ್ಬೋದು, ನಾವೇನು ಬೇಳೆ ಆಗಿತ್ತಲ್ಲ ಇದೆಲ್ಲ ಕೂಡ ಬೇಯಿಸ್ಕೊಂಡು ಆಗಿದೆ. ಇದಾದ ನಂತರ ನಾನು ಬಿಸಿಬೇಳೆಭಾತ್ ಪೌಡರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ರೈಸ್ನ ಸಪ್ರೇಟಾಗಿ ಮಾಡ್ಕೊತೀನಿ. ಏನಕ್ಕಪ್ಪ ಅಂತಂದರೆ ರೈಸ್ನ ಸಪ್ರೇಟಾಗಿ ಮಾಡೋದ್ರಿಂದ ನಾವು ಮಧ್ಯಾಹ್ನದವರೆಗೂ ಬಿಸಿಬೇಳೆಭಾತ್ ತುಂಬ ಗಟ್ಟಿಯಾಗದೆ ಹಾಗೆ ಇರುತ್ತೆ. ನಾವು ಕುಕ್ಕರಲ್ಲೇ ಕೂಗಿಸೋದ್ರಿಂದ ಅದು ಒಂಥರ ಕೇಕ್ ಥರ ಆಗಿಬಿಡುತ್ತೆ. ನಮ್ಮ ಮನೆಯಲ್ಲಿ ಯಾರೂ ಕೂಡ ಅದನ್ನು ಇಷ್ಟಪಟ್ಟು ತಿನ್ನೋದಿಲ್ಲ. ಸೊ ಹಾಗಾಗಿ ನಾನು ಅನ್ನನ ಸಪ್ರೇಟಾಗಿ ಮಾಡ್ಕೊತೀನಿ. ಮತ್ತು ಈ ವೆಜಿಟೇಬಲ್ಸ್ ಇರುತ್ತಲ್ಲ ಇದನ್ನು ಸಪ್ರೇಟಾಗಿ ಕೂಗಿಸಿ ನಾನು ಈ ಥರ ಬಿಸಿಬೇಳೆಭಾತ್ನ ಮಾಡ್ತೀನಿ. ನಾನು ಬಿಸಿಬೇಳೆಭಾತ್ ಪೌಡರ್ಗೆ MTR ಪೌಡರ್ನ ನಾನು ಇದರಲ್ಲಿ ಯೂಸ್ ಮಾಡಿದ್ದೀನಿ. ಈ ಥರ ಮಾಡೋದ್ರಿಂದ ಸಂಜೆ ಆದರೂ ಕೂಡ ಬಿಸಿಬೇಳೆಭಾತು ಕನ್ಸಿಸ್ಟೆನ್ಸಿ ಹಾಗೇ ಇರುತ್ತೆ. ಸ್ವಲ್ಪ ತಿಕ್ನೆಸ್ ಬರ್ಬೋದು ಹೊರತು ಅದ್ರಲ್ಲಿ ತುಂಬಾ ಜಾಸ್ತಿ ಅಂತೂ ಆಗೋದಕ್ಕೆ ಚಾನ್ಸ್ ಇರೋಲ್ಲ. ಮತ್ತು ಇದಕ್ಕೆ ಒಂದು ನಿಂಬೆಹಣ್ಣು ಗಾತ್ರದ ಒಂದು ಹುಣಸೆಹಣ್ಣು ರಸನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಎಲ್ಲ ಮಿಕ್ಸ್ ಆದಮೇಲೆ ಕೊನೆಯಲ್ಲಿ ನಾನು ಇದು ನಿಂಬೆಹಣ್ಣಿನ ರಸನ ಹಾಕ್ಕೊತಾ ಇದ್ದೀನಿ. ಅದು ಒಂದು 5ರಿಂದ 10 ನಿಮಿಷ ಅನ್ನ ಮತ್ತು ಆ ಸಾಂಬಾರು ಪೌಡರು ಎಲ್ಲ ಕೂಡ ಹೊಂದ್ಕೊಳ್ಳೋ ಥರ ಕುಕ್ ಮಾಡಬೇಕಾಗತ್ತೆ. ಅದಾದಮೇಲೆ ಫೈನಲಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಎಲ್ಲರೂ ನೋಡ್ತಿದ್ದೀರಾ ಫೈನಲಾಗಿ ಒಂದು ಕನ್ಸಿಸ್ಟೆನ್ಸಿಗೆ ಬಂದಿದೆ. ಸೊ ಹೋಪ್ ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲರೂ ಕೂಡ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಪೋಸ್ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್.